ದ ಲಾರ್ಡ್. ಕರ್ತನಲ್ಲಿ ನನ್ನ ಆತ್ಮೀಯ ಸ್ನೇಹಿತರೆ, ಇಂದು ನಾವೆಲ್ಲರೂ ಧ್ಯಾನಿಸುವಂಥ ದೇವರ ವಾಕ್ಯ ಸಂದೇಶ 138 ಕೀರ್ತನೆ 8ನೇ ವಾಕ್ಯ ನಾವು ಓದಿಕೊಳ್ಳೋಣ. ಯೆಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಯೆಹೋವನೇ, ನಿನ್ನ ಕೃಪೆ ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಇವತ್ತು ನೀವು ಹಾಗೆ ಹೇಳ್ತಾ ಇದ್ದೀರಾ? ಯಾವುದೋ ಕೆಲಸದಲ್ಲಿ ಕೈ ಹಚ್ಚಿದ್ದೀರಾ? ಮನೆ ಕಟ್ಟೋ ಕೆಲಸ ಇರ್ಬೋದು, ನೀವು ಯಾವುದೋ ಒಂದು ಕೆಲಸ ಕಾರ್ಯದಲ್ಲಿ, ಹೊಲ ಗದ್ದೆಗಳಲ್ಲೂ, ಒಂದು ಅಭಿವೃದ್ಧಿಯ ಕಾರ್ಯಗಳಲ್ಲಿ, ಇಲ್ಲ ಒಂದು ದೊಡ್ಡ ಹುದ್ದೆಗಾಗಿ ನೀವು ಕೈ ಹಚ್ಚಿದ್ದೀರಾ? ಯಾವುದೋ ವ್ಯಾಪಾರದಲ್ಲಿ, ಯಾವುದರಲ್ಲಿ ಆ ಕೈ ಹಚ್ಚುವಾಗ ನೀವು ಯೋಚನೆ ಮಾಡ್ತಾ ಇದ್ದೀರಿ, ದೇವರೇ ಇಷ್ಟೆಲ್ಲ ಇನ್ವೆಸ್ಟ್ ಮಾಡ್ತಾ ಇದ್ದೇನೆ, ಇದರಲ್ಲಿ ಫಲ ಸಿಗುತ್ತಾ? ಇದರಲ್ಲಿ ನಾನು ಅಭಿವೃದ್ಧಿ ಆಗ್ತೀನಾ? ಹಾಗಂತ ಇದ್ದೀರಾ? ದಾವಿದನು ಹಂಬಲದಿಂದ ಕೇಳ್ತಾನೆ, ಸ್ವಾಮಿ, ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ. ಹೌದು ನನ್ನ ಆತ್ಮೀಯರೇ, ಇವತ್ತು ನಾವೆಲ್ಲ ಕೈ ಹಾಕೋದು ಅಲ್ಲಿ ದೇವರ ಹಸ್ತ ಬರಬೇಕು. ಪೇತ್ರನು ಖಾಲಿಯಾದಂಥ ದೋಣಿ ಹೊಡೆಸ್ಕೊಂಡು ಆತನು ಬಲೆಯನ್ನು ಕೂಡ ತೊಳ್ಕೊಂಡು ಮುಂಜಾನೆ ವಾಪಸ್ ಹೋಗೋಣಂತ ಹೊರಡ್ತಾ ಇದ್ದಾನೆ. ಆದರೆ ಕರ್ತರು ಹೇಳ್ತಾರೆ, ಪೇತ್ರನೇ, ನಾನು ನಿನ್ನ ದೋಣಿಲಿ ಬರಲ್ಲ. ನೋಡಿ, ಕರ್ತನಾದ ಯೇಸು ಸ್ವಾಮಿ ಆ ದೋಣಿಯಲ್ಲಿ ಹೋಗುವಾಗ ಆತನ ಹೇಳ್ತಾರೆ, ಈಗ ಬಲೆಯನ್ನು ಬೀಸು. ಆತನು ಬಲೆ ಬೀಸುವಾಗ ದೇವರ ಮಾತಿನ ಮೇರೆಗೆ ಬಲೆ ಬೀಸುವಾಗ ಪ್ರಿಯರೇ, ಆ ಬಲೆ ಹರಿದು ಹೋಗುವಷ್ಟು ಮೀನನ್ನು ಕರ್ತಂದೆ ಪಾಲಿಸಿದ್ರು. ಆದರೆ ಪೇತ್ರನು ಬಲೆ ಬೀಸುವಾಗ ಆ ಕೆರೆಯಲ್ಲಿ ಮೀನೇ ಇಲ್ಲ. ಅವನ ಬಲೆಯಲ್ಲಿ ಒಂದು ಮೀನು ಬೀಳಲಿಲ್ಲ. ಬೇಸರವಾಗಿ ಅವನು ಹಿಂತಿರುಗಿ ವಾಪಸ್ ಹೋಗ್ಬೇಕಂತ ಇದ್ದ. ಅದೇ ಸ್ಥಳದಲ್ಲಿ ಯೇಸು ಸ್ವಾಮಿ ನಡೆದು ಬಂದು ಪೇತ್ರನಿಗೆ ಹೇಳುವಾಗ, ಪೇತ್ರನು ತನ್ನ ದೋಣಿಯಲ್ಲಿ ಯೇಸು ಸ್ವಾಮಿನ ಕರೆದುಕೊಂಡು ಹೋಗಿ ಆತನ ಮಾತಿನ ಮೇರೆಗೆ ಬಲೆಯನ್ನು ಬೀಸುವಾಗ, ನನ್ನ ಸ್ನೇಹಿತರೆ, ಆ ಬಲೆ ಹರಿದು ಹೋಗುವಷ್ಟು ಮೀನುಗಳು ಸಿಕ್ಕಿ ಅವರ ದೋಣಿ ತುಂಬಿ ಮತ್ತೊಬ್ಬರಿಗೆ ಕೊಡುವಷ್ಟು ಈ ಅದ್ಭುತ ಮಾಡಿದ್ಯಾರು? ಯೇಸು ಸ್ವಾಮಿ ಅಲ್ವಾ? ಅದೇ ಯೇಸಪ್ಪ ನಮ್ಮ ದೋಣಿಯಲ್ಲಿರುವಾಗ, ನಿನ್ನ ಹೃದಯಕ್ಕೆ ಬರುವಾಗ, ನೀವು ಆತನ ಈ ವಾಕ್ಯದೊಂದಿಗೆ, ಸ್ವಾಮಿ ನೀನು ನನ್ನ ಕೆಲಸದಲ್ಲಿ ಕೈ ಹಚ್ಚು ಅಂತ ಕರ್ತನ ಮಾತಿನೊಂದಿಗೆ, ಪ್ರಾರ್ಥನೆಯೊಂದಿಗೆ ಆ ಕೆಲಸದಲ್ಲಿ ಕೈ ಹಚ್ಚುವಾಗ, ನೀವು ಪ್ರಾರಂಭಿಸುವಾಗ, ಅದು ಅರ್ಧದಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಪ್ರಿಯರೇ. ದೇವರದನ್ನು ಪೂರ್ಣ ಮಾಡ್ತಾರೆ, ದೇವರನ್ನ ಪೂರ್ತಿ ಮಾಡ್ತಾರೆ. ಆತ ಕೈ ಹಚ್ಚಿರುವುದು. ನೀವು ಪ್ರಾರ್ಥನೆಯಿಂದ ಏನು ಪ್ರಾರಂಭ ಮಾಡಿದ್ದೀರೋ ಅದನ್ನು ಅಂತ್ಯ ಕರ್ತನು ತುಂಬ ಚೆನ್ನಾಗಿ, ಬಹಳ ಅಂದವಾಗಿ ಮಾಡ್ತಾರೆ. ಅದರಲ್ಲಿ ಅಧಿಕವಾದ ಆದಾಯ ಬರುವಂತೆ ಕರ್ತನ ಆಶೀರ್ವದಿಸ್ತಾರೆ. ಅದಕ್ಕೆ ಈ ವಾಕ್ಯದೊಂದಿಗೆ ಈ ದಿನ ಕರ್ತನು ನಿಮ್ಮ ಸಂಗಡ ಮಾತಾಡ್ತಾ ಇದ್ದಾರೆ. ತಂದೆಯೇ, ಯೆಹೋವನೇ, ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು. ಆತನೇ ನಮ್ಮ ಕಾರ್ಯವನ್ನು ಸಿದ್ಧಿಗೆ ತರುವವನು. ಯೆಹೋವನೇ, ನಿನ್ನ ಕೃಪೆ ಶಾಶ್ವತವಾದದ್ದು. ನೀನು ಕೈ ಹಚ್ಚಿದ ಕೆಲಸ ನೆರವೇರಿಸದೆ ಬಿಡಬೇಡಪ್ಪ ಅಂತ ಹೇಳು. ಇವತ್ತು ಅದೇ ಪ್ರಾರ್ಥನೆ ಮಾಡಿ ಪೇತ್ರನಿಗೆ ಸಹಾಯ ಮಾಡಿದ ಕರ್ತನು ನಮ್ಮ ಕಾರ್ಯಗಳೆಲ್ಲದರಲ್ಲೂ ಕೈ ಹಚ್ಚಿ ಸಫಲಗೊಳಿಸಿದ ಅದೇ ಪರಮ ತಂದೆ ಪವಿತ್ರಾತ್ಮನು ನಿಮಗೆ ಈ ದಿನ ಸಹಾಯ ಮಾಡ್ತಾ ಇದ್ದಾರೆ. ಆತ ಕೈ ಹಚ್ಚಿದ ಕಾರ್ಯಗಳು ಸಫಲವಾಗುತ್ತೆ. ನೀವು ಅಭಿವೃದ್ಧಿ ಆಗ್ತೀರಿ, ನೀವು ಆಶೀರ್ವಾದ ಹೊಂದ್ತೀರಿ. ಪ್ರಾರ್ಥನೆಯಲ್ಲಿ ಬೇಡ್ಕೊಳ್ಳೋಣ. ಪ್ರೀತಿಯುಳ್ಳ ತಂದೆಯೇ, ನೀವು ಕೊಟ್ಟಂತ ಈ ವೇದ ವಾಕ್ಯಕ್ಕಾಗಿ ನಾನು ಸ್ತೋತ್ರಿಸ್ತೇನಪ್ಪ. ಪರಿಶುದ್ಧಾತ್ಮ ದೇವರೇ, ನನ್ನೊಂದಿಗೆ ಸೇರಿ ಯಾರ್ಯಾರು ಪ್ರಾರ್ಥಿಸ್ತಾ ಇದ್ದಾರೋ ಅವರು ಅಪಾರ ಕೆಲಸ ಕಾರ್ಯದಲ್ಲಿ ತೊಡಗಿರ್ಬೋದು. ತಂದೆ, ಏನೆಲ್ಲಕ್ಕಾಗಿ ಸ್ವಾಮಿ ಅನೇಕ ಹಣಕಾಸು ಇನ್ವೆಸ್ಟ್ ಮಾಡ್ತಾ ಇರ್ಬೋದು. ತಂದೆ, ಅವರು ಕಟ್ಟುವ ಕೆಲಸ ಕಾರ್ಯಗಳ, ಮನೆ ಕಟ್ಟೋ ಕೆಲಸದಲ್ಲಿಯೋ ತಂದೆಯೇ ಅರ್ಥವಾಗಿದ್ದು ಅದು ಬಿಡಲ್ಪಟ್ಟಿದೆಯೋ ಸ್ವಾಮಿ, ಒಂದು ಭೂಮಿ ಕೊಳ್ಳುವಂತ ಕಾರ್ಯದಲ್ಲೋ ತಂದೆ ಅನೇಕ ಕೆಲಸ ಕಾರ್ಯದಲ್ಲಿ ಅವರು ನಿರತರಾಗಿದ್ದಾರೋ ಅಪ್ಪ, ಈ ದಿನ ಅವರ ಸಂಗಡ ಹೋಗು ಸ್ವಾಮಿ. ಹೇಗೆ ಪೇತ್ರನ ದೋಣಿಯಲ್ಲಿ ನೀನು ಹೋದೆ ಕರ್ತನೆ, ಅದೇ ಪ್ರಕಾರ ಅವರ ಹೃದಯದಲ್ಲಿಂದು ಪ್ರವೇಶ ಮಾಡು. ಅವರ ಕೆಲಸ ಕಾರ್ಯದಲ್ಲಿ ನೀನು ಕೈ ಹಚ್ಚಪ್ಪ. ಅವರಿಗೆ ಅಭಿವೃದ್ಧಿ ಕೊಡು ಸ್ವಾಮಿ. ಅವರನ್ನು ಆಶೀರ್ವದಿಸು ಸ್ವಾಮಿ. ಅವರ ಅಧಿಕವಾಗಿ ಹೊಂದಲಿ ರಾಜನೇ. ಅಪ್ಪ, ನೀನು ಅದರಲ್ಲಿ ಅಭಿವೃದ್ಧಿ ಆಶೀರ್ವಾದವನ್ನು ಅನುಗ್ರಹಿಸ್ತಾ ಇದ್ದೀರಾ. ಸ್ತೋತ್ರ
ಪೇತ್ರನು ಬಲೆಯನ್ನು ಎಳೆಯುವಾಗ ಬಲೆ ಹರಿದು ಹೋಗುವಷ್ಟು ಮೀನನ್ನು ಕೊಟ್ಟ ದೇವರು ನೀನು. ಈಗ ನಿನ್ನ ಮಾತಿನ ಮೇರೆಗೆ ಅವರು ಕೈ ಹಚ್ತಾ ಇದ್ದಾರೆ. ಹಿಂದೆ ಅವರು ಪ್ರಾರ್ಥನೆಯಿಂದ ಸ್ವಾಮಿ ಪ್ರಾರ್ಥಿಸಿ ಒಂದು ದೊಡ್ಡ ಕಾರ್ಯದಲ್ಲಿ ಕೈ ಹಚ್ಚುತ್ತಾ ಇದ್ದಾರೋ ತಂದೆ, ಅವರ ಕಾರ್ಯ ಸಫಲವಾಗಲಿ, ಅವರ ಅಭಿವೃದ್ಧಿ ಆಗಲಿ ಅಪ್ಪ, ಆಶೀರ್ವಾದ ಹೊಂದಲಿ ಯೇಸುವಿನ ನಾಮದಲ್ಲಿ. ಪವಿತ್ರಾತ್ಮನೇ ಅವರಿಗೆ ಸಹಾಯ ಮಾಡು ಕರ್ತನೆ, ಈಗಲೇ ಸಹಾಯ ಮಾಡು. ಹಾಗೆ ಅದ್ಭುತ ಮಾಡ್ತಾ ಇದ್ದೀರಾ, ವಂದನೆ. ಅವರು ಕೈ ಹಚ್ಚಿದ ಅವರ ಕೆಲಸ ಕಾರ್ಯ ಅಭಿವೃದ್ಧಿ ಆಗಲಿ, ಅವರ ವ್ಯಾಪಾರ ಅಭಿವೃದ್ಧಿ ಆಗಲಿ, ಅವರ ಮನೆ ಕಟ್ಟೋ ಕೆಲಸ ಪೂರ್ಣಗೊಳ್ಳಲಿ ಶೀಘ್ರವಾಗಿ ಪ್ರಭು. ಈಗಲೇ ನೀನು ಆಶೀರ್ವದಿಸಿದಿ, ತುಂಬಿ ತುಳುಕುವಷ್ಟು ಆಶೀರ್ವಾದ ಕೊಡ್ತಾ ಇದ್ದೀರಿ. ಅದಕ್ಕಾಗಿ ವಂದನೆ ಸ್ವಾಮಿ. ಅದು ಪೂರ್ಣಗೊಂಡು ಇನ್ನು ಉಳಿಯುವಂತೆ ಸ್ವಾಮಿ ಅವರಿಗೆ ಹಣಕಾಸು ಸಹಾಯ ಮಾಡ್ತಾ ಇದ್ದೀರಾ. ಅದಕ್ಕಾಗಿ ವಂದನೆ ತಂದೆ, ನಿನಗೆ ವಂದನೆ. ಯೇಸುವಿನ ನಾಮದಲ್ಲಿ ನಾವು ಬೇಡಿ ಹೊಂದಿದ್ದೇವೆ ತಂದೆ. ಆಮೀನ್.